ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್. ನಾಳೆ ದೆಹಲಿಗೆ ಸಿಎಂ. ಪೊಲೀಸರು ಪತ್ರ ಬರೆದಿದ್ದರೂ ಕಾರ್ಯಕ್ರಮ. ಪರಮೇಶ್ವರ್ ಹೇಳಿದ್ದೇನು? ಸರ್ಕಾರದ ವಿರುದ್ಧವೇ ಆರ್ಸಿಬಿ ಆರೋಪ. ಹೈಕೋರ್ಟ್ಗೆ ರಿಟ್ ಅರ್ಜಿ. ಆರ್ಸಿಬಿ ವಿಜಯೋತ್ಸವಕ್ಕೆ ರಾಜ್ಯಪಾಲರನ್ನು ಆಹ್ವಾನಿಸಿದ್ದು ಯಾರು? 11 ಜನ ಅಮಾಯಕರ ಸಾವಿಗೆ ಕಾರಣ ಯಾರು? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕಾಲ್ತುಳಿತ ಪ್ರಕರಣದ ಕುರಿತು ಹೈಕಮಾಂಡ್ ಮಟ್ಟದಲ್ಲಿ ನಾಳೆ ಗಂಭೀರ ಚರ್ಚೆ ನಡೆಯಲಿದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಖುದ್ದು ವಿವರಣೆ ಕೊಡಲಿದ್ದಾರೆ. ಕಾಲ್ತುಳಿತ ಪ್ರಕರಣದ ವಿಚಾರವಾಗಿ ರಾಹುಲ್ ಗಾಂಧಿ ಅಸಮಾಧಾನಗೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಬಳಿ ಹೈಕಮಾಂಡ್ ವಿವರಣೆ ಕೇಳಿದೆ. ನಾಳೆ ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ಇಂದು ಸಂಜೆ ತುರ್ತು ಸಭೆ ಕರೆದಿದ್ದು ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ನಡುವೆ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಹಿಂದೂ ವಿರೋಧಿಯಾಗಿದ್ದ ಸಿಎಂ ಈಗ ಪೊಲೀಸ್ ಇಲಾಖೆ ವಿರೋಧಿಯಾಗಿದ್ದಾರೆ. ದಯಾನಂದ್ ಒಬ್ಬ ಸಮರ್ಥ ನಿಷ್ಠಾವಂತ ಅಧಿಕಾರಿ. ಪೊಲೀಸ್ ಇಲಾಖೆ ಅನ್ಫಿಟ್ ಅಲ್ಲ, ಸರ್ಕಾರ ಅನ್ಫಿಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದುವರೆಗೂ ನಿಮ್ಮನ್ನ ಒಬ್ಬ ಹಿಂದೂ ವಿರೋಧಿ, ಹಿಂದೂಗಳನ್ನ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನ ಸರ್ವನಾಶ ಮಾಡಬೇಕು ವಿರೋಧಿ ವ್ಯಕ್ತಿ ಅಂತ ಅನ್ಕೊಂಡಿದ್ದು, ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಕಮಿಷನರ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದು ನೋಡಿದ್ರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್. ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ದು. ಅವ್ರನ್ನ ಅವಮಾನ ಮಾಡ್ತಿದ್ದೀರಿ, ಅವ್ರನ್ನ ಅನ್ಫಿಟ್ ಅಂತ ಹೇಳ್ತಾ ಇದೀರಿ. ನೀವು ಅನ್ಫಿಟ್ ಆಗಿರುವಂತದ್ದು ನೀವು ಮತ್ತೆ ನಿಮ್ ಸರ್ಕಾರ, ಆದ್ರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಿದ್ದೀರಲ್ಲ ಸರ್ ನೀವು. ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣದ ಬಗ್ಗೆ ತನಿಖಾ ಆಯೋಗದ ಮುಂದೆ ಮಾಹಿತಿ ಕೊಡೋದಾಗಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಪತ್ರ ಬರೆದಿದ್ರು. ಕಾರ್ಯಕ್ರಮ ಮಾಡಿರೋ ವಿಚಾರಕ್ಕೆ ಪ್ರತಿಕ್ರಿಯಿಸಲು ಗೃಹ ಸಚಿವ ಪರಮೇಶ್ವರ್ ನಿರಾಕರಿಸಿದ್ದಾರೆ. ನಾನೀಗ ಯಾವುದರ ಬಗ್ಗೆ ಕೂಡ ಮಾತನಾಡಲ್ಲ, ತನಿಖೆ ಆಗೋವರೆಗೂ ಕೂಡ ಏನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೈಕಮಾಂಡ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ನನ್ನ ಜೊತೆ ಮಾತಾಡಿಲ್ಲ, ದೆಹಲಿಗೆ ಕರೆದಿದ್ದಾರೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ, ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ಸಂಬಂಧ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಡಿಎನ್ಎ ಹಾಗೂ ಆರ್ಸಿಬಿ ಹೈಕೋರ್ಟ್ಗೆ ಪ್ರತ್ಯೇಕ ರಿಟ್ ಅರ್ಜಿ ಸಲ್ಲಿಸಿದೆ. ಅದರಲ್ಲೂ ಡಿಎನ್ಎ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದೆ. ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮದ ಪ್ಲಾನ್ ಸರ್ಕಾರ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅದ್ದು. ಆರ್ಸಿಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿತ್ತು ಅಂತ ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಅಂಶಗಳನ್ನು ಉಲ್ಲೇಖಿಸಿದೆ. ಭಾರತ T20 ವಿಶ್ವಕಪ್ ಗೆದ್ದಾಗ ಮುಂಬೈನಲ್ಲಿ ವಿಕ್ಟರಿ ಪರೇಡ್ ನಡೆಸಲಾಯಿತು. ಡಿಎನ್ಎ ಆಯೋಜಿಸಿದ್ದ ಪರೇಡ್ನಲ್ಲಿ 3 ಲಕ್ಷ ಜನರಿದ್ದರೂ ಯಾವುದೇ ಅವಘಡಗಳಾಗಿರಲಿಲ್ಲ. ವಾಂಖೆಡೆ ಸ್ಟೇಡಿಯಂನ ಪ್ರೇಕ್ಷಕರ ಸಾಮರ್ಥ್ಯ 35,000 ಇದ್ರೂ ಸಮಸ್ಯೆ ಆಗಿರಲಿಲ್ಲ ಅಂತ ಡಿಎನ್ಎ ಹೈಕೋರ್ಟ್ಗೆ ತಿಳಿಸಿದೆ. ಜೊತೆಗೆ ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಯನ್ನ ನೀಡಿದರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಡಿಎನ್ಎ ಸಂಸ್ಥೆಯಿಂದಲೇ 584 ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು. ರಾಜ್ಯ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಬಂಧನಕ್ಕೆ ಆದೇಶಿಸಿದೆ ಅಂತ ಆರೋಪಿಸಿದೆ. ನಾಳೆ ಹೈಕೋರ್ಟ್ನಲ್ಲಿ ಈ ಸಂಬಂಧ ವಿಚಾರಣೆ ನಡೆಯಲಿದೆ. ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣದ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಗೊಂದಲ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿಚಾರದಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಒಂದು ಕಡೆ ಸರ್ಕಾರ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಅಂತಿದ್ದಾರೆ, ಮತ್ತೊಂದು ಕಡೆ KSCA ಇಂದ ಕಾರ್ಯಕ್ರಮ ಆಯೋಜನೆ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ಹೀಗಿದ್ದಾಗ ಆಹ್ವಾನವನ್ನು ಕೊಡದೆ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರ ಅನ್ನುವಂತಹ ಪ್ರಶ್ನೆ ಹುಟ್ಟುವುದು ಸಹಜ. ರಾಜ್ಯಪಾಲರಿದ್ದಂತಹ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ದು ರಾಜ್ಯಪಾಲರ ಆಹ್ವಾನದ ವಿಚಾರವೇ ದೊಡ್ಡ ಕುತೂಹಲಕಾರಿಯಾಗಿದೆ. ಗವರ್ನರ್ ಆಹ್ವಾನದ ಬಗ್ಗೆ ರಾಜಭವನ ಕೂಡ ಮಾಹಿತಿ ಕೊಡ್ತಿಲ್ಲ. ನೀವು ರಾಜ್ಯಪಾಲರನ್ನು ಕೇಳಬೇಕು, ನಾನು ಕೇಳೋದು ಏನು ಹೇಳ್ತೇನೆ ಸರ್. ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪೂರ್ಣ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತಕ್ಕೆ 11 ಜನರು ಸಾವನ್ನಪ್ಪಿದ್ದಾರೆ. ಅಲಕ್ಷ್ಯ, ಅಜಾಗರೂಕತೆ, ಹೊಣೆಗೇಡಿತನ, ಪ್ರತಿಷ್ಠೆಯಿಂದಾಗಿ ಅಮಾಯಕರು ಬಲಿಯಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಿಡಿದು ಪೊಲೀಸರವರೆಗೂ ಸಾವಿನ ಹೊಣೆಯನ್ನು ಹೊರಬೇಕಾಗಿದೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟರು, ನಿರ್ಲಕ್ಷಿಸಿದ್ದು ಸರ್ಕಾರ. ಭದ್ರತೆ ಕಷ್ಟ ಅಂಥೇಳಿ ಪೊಲೀಸರು ಪತ್ರ ಬರೆದ್ರು, ಸರ್ಕಾರ ಕ್ಯಾರೆ ಅಂದಿಲ್ಲ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ರು, ದುರಂತದ ಹೊಣೆಯನ್ನ ಹೊರಲಿಲ್ಲ. ಡಿಸಿಎಂ DK ಶಿವಕುಮಾರ್ ಅಂತೂ ವಿಜಯೋತ್ಸವವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಕಾಲ್ತುಳಿತದಿಂದ ಸಾವಾಗಿದ್ರು ಕೂಡ ಗಮನ ಕೊಡದೆ ಸ್ಟೇಡಿಯಂ
ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಪ್ಗೆ ಮುತ್ತನ್ನು ಕೊಟ್ಟರು. ಎಲ್ಲ ಮುಗಿದಾಗ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಗೃಹ ಸಚಿವ ಪರಮೇಶ್ವರ್ ವಿಜಯೋತ್ಸವದ ಕುರಿತು ಯಾವುದೇ ತೀರ್ಮಾನ ಕೈಗೊಳ್ಳಿಲ್ಲ. ಸಿಎಂ ಹೇಳಿದಂತೆ ಕೇಳಿ ಸಿಎಂ ಮೇಲೆ ಭಾರ ಹಾಕಿ ನಿರಾಳರಾಗಿದ್ರು. ಕಮಿಷನರ್ ಅವರನ್ನ ಕರೆಸಿ ಅಪ್ಡೇಟ್ ಪಡೆದಿದ್ದಷ್ಟೇ ಬಿಟ್ರೆ ಎಲ್ಲವನ್ನೂ ಕೂಡ ಮೂಕ ಪ್ರೇಕ್ಷಕರಾಗಿ ತಟಸ್ಥರಾಗಿ ನೋಡ್ತಾ ಉಳಿದಿದ್ರು. ಗೃಹ ಸಚಿವರಾಗಿ ಪರಮೇಶ್ವರ್ ಲೋಪಗಳ ಹೊಣೆಯನ್ನು ಹೊತ್ತುಕೊಳ್ಳುವುದಕ್ಕೆ ಸಿದ್ಧರಿರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ದುರಂತಕ್ಕೆ ಸರ್ಕಾರದ ಲೋಪಗಳ ಮಧ್ಯೆ ಅಧಿಕಾರಿಗಳ ಎಡವಟ್ಟು ಕೂಡ ಕಂಡುಬಂದಿದೆ. ಮುಖ್ಯ ಅಧಿಕಾರಿಗಳು ಪೊಲೀಸರ ಪತ್ರವನ್ನು ನಿರ್ಲಕ್ಷಿಸಿದ್ದು ಸಿಎಂ ಗಮನಕ್ಕೆ ತರದೆ ಎಡವಟ್ಟು ಮಾಡಿದ್ದಾರೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ವ್ಯವಸ್ಥೆಯ ಕುರಿತು ಮೇಲುಸ್ತುವಾರಿ ನೋಡದೆ ವಿಜಯೋತ್ಸವ ನಡೆಸುವ ವಿಚಾರಕ್ಕಷ್ಟೇ ಆದ್ಯತೆ ಕೊಟ್ಟಿದ್ರು. ಇನ್ನು ಎಂಎಲ್ಸಿ ಗೋವಿಂದರಾಜ್ ವಿಜಯೋತ್ಸವ ನಡೆಸಲೇಬೇಕು ಎಂಬ ಹಠ ತೊಟ್ಟಿದ್ರು. ಹಿಂದೆ ಮುಂದೆ ಯೋಚಿಸದೆ ಪ್ರಚಾರ ಪ್ರತಿಷ್ಠೆ ಪ್ರದರ್ಶನ ಮಾಡಿದ್ರು. ಕಮಿಷನರ್ಗೆ ನೇರ ಕರೆ ಮಾಡಿ ಗೋವಿಂದರಾಜು ಕಾರ್ಯಕ್ರಮಕ್ಕೆ ಭದ್ರತೆ ಕೊಡುವುದಕ್ಕೆ ಸೂಚಿಸಿದ್ರು. ಕಮಿಷನರ್ ಒಪ್ಪದಿದ್ದಕ್ಕೆ ಸಿಎಂ ಮೂಲಕ ಒತ್ತಡ ಹೇರಿದ್ರು. ಈ ನಡುವೆ ಭದ್ರತೆಯ ವಿಚಾರದಲ್ಲಿ ಪೊಲೀಸ್ ಇಲಾಖೆಯ ಲೋಪವೂ ಕೂಡ ಎದ್ದು ಕಾಣ್ತಿದೆ. ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದ್ರು 2.5 ಲಕ್ಷ ಜನಕ್ಕೆ 1318 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಸ್ಟೇಡಿಯಂ ಕಡೆ ಗಮನವನ್ನ ಹರಿಸದೇ ಇದ್ದಿದ್ದೆ ಈ ದುರಂತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಿದೆ. ಇನ್ನು 11 ಮಂದಿ ಸಾವಿನಲ್ಲಿ ಆಯೋಜಕರದ್ದು ಕೂಡ ಮಹಾಲೋಪ ಇರೋದು ಗೊತ್ತಾಗ್ತಿದೆ. ಪೊಲೀಸರ ಎಚ್ಚರಿಕೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವರ್ತನೆ ಮಾಡಿದೆ. ಭದ್ರತಾ ಡಿಸಿಪಿ ಡಿಪಿಆರ್ನ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದ ಬೆನ್ನಲ್ಲೇ ಆಯೋಜಕರ ಲೋಪ ಬಹಿರಂಗವಾಗಿದೆ. ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ 11 ಜನರ ಸಾವಿಗೆ ಕಾರಣೀಕರ್ತರಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ದುರಂತದಲ್ಲಿ ಸರ್ಕಾರದ ಲೋಪ ಇದ್ರೂ ಸರ್ಕಾರ ಅಧಿಕಾರಿಗಳ ಮೇಲೆ ಗದಪ್ರಹಾರ ಮಾಡೋದಕ್ಕೆ ಮುಂದಾಗ್ತಿದೆ. ಎಲ್ಲವನ್ನೂ ಕೂಡ ಅಧಿಕಾರಿಗಳ ಮೇಲೆ ಹಾಕ್ತಾರೋ ಸರ್ಕಾರಕ್ಕೆ ಅದರ ಲೋಪವೇ ಕಾಣಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸಾಕಷ್ಟು ಗೊಂದಲಗಳ ನಡುವೆಯೂ ಕೂಡ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಎಂಬ ಗೊಂದಲದ ನಡುವೆಯೇ ಅನುಮತಿ ಸಿಗುವ ಮೊದಲ ಸಿದ್ಧತೆ ಆರಂಭವಾಗುತ್ತೆ. ಹೇಗೆ ನೋಡಿದ್ರು ಕಾಲ್ತುಳಿತ ಹಾಗೂ ಸಾವಿನ ಪೂರ್ತಿ ಘಟನೆ ನೋಡಿದ್ರೆ ಸರ್ಕಾರದ ಸಾಕಷ್ಟು ಲೋಪಗಳು ಇದ್ದು ಕಾಣಿಸುತ್ತೆ. ಕಾರ್ಯಕ್ರಮ ಬೇಡವೇ ಬೇಡ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟರು ನಿರ್ಲಕ್ಷಿಸಿದ್ದು, ಅತ್ಯುತ್ಸಾಹದಲ್ಲಿ ಸಂಭಾವ್ಯ ಅಪಾಯವನ್ನ ಲೆಕ್ಕಿಸದೆ ಆತುರಾತುರವಾಗಿ ನಿರ್ಧಾರ ಕೈಗೊಂಡಿದ್ದು, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದು, ಹೀಗೆ ಸಾಲು ಸಾಲು ಲೋಪಗಳನ್ನು ಸರ್ಕಾರವೇ ಮಾಡಿಕೊಂಡಂತಿದೆ. ಇಷ್ಟೆಲ್ಲ ಗೊಂದಲ ಹಾಗೂ ಲೋಪದ ನಡುವೆ ಸರ್ಕಾರ ಕಾರ್ಯಕ್ರಮವನ್ನ ಮಾಡಿದ್ದೆ ಈ ಎಲ್ಲ ಎಡವಟ್ಟಿಗೆ ಕಾರಣ ಅನ್ನೋದು ಗೊತ್ತಾಗ್ತಿದೆ. ಚಿನ್ನಸ್ವಾಮಿ ಕಾಲ್ತುಳಿತದ ದುರಂತಕ್ಕೆ ಕಾರಣವಾದ ಸರ್ಕಾರದ ವಿರುದ್ಧ ಗಾಯಾಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರು ಮೂಲದ ಪ್ರಶಾಂತ್ಗೆ ಕಾಲ್ತುಳಿತದಲ್ಲಿ ಗಂಭೀರವಾಗಿ ಗಾಯವಾಗಿದ್ದು ಸರ್ಕಾರದಿಂದ ಯಾವುದೇ ವೈದ್ಯಕೀಯ ನೆರವು ಸಿಕ್ಕಿಲ್ಲ. ಸ್ವಂತ ದುಡ್ಡಿನಲ್ಲಿಯೇ ಚಿಕಿತ್ಸೆ ಪಡೆದಿದ್ದೇನೆ. ಪ್ರಶಾಂತ್ನ ಕೈ ಸ್ವಾಧೀನ ಕಳೆದುಕೊಂಡಿದ್ದು ಬೆನ್ನು, ಕತ್ತು, ಕಿವಿ, ದೇಹದ ಹಲವು ಭಾಗಗಳಿಗೆ ಗಾಯವಾಗಿದೆ. ಹುಳಿಮಾವಿನಲ್ಲಿ ವಾಸವಿರುವ ಪ್ರಶಾಂತ್ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿ ಜೀವನ ನಿರ್ವಹಿಸ್ತಾ ಇದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ಪ್ರಶಾಂತ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಫೋಟೋ ತಗೊಂಡು ಹೋದ್ರೆ ಹೊರತು ಈವರೆಗೂ ಸಹಾಯ ಮಾಡಿಲ್ಲ ಅಂತ ಹೇಳಿ ಬೇಸರ ಹೊರಹಾಕಿದ್ದಾರೆ. ಡ್ರೈವಿಂಗ್ ಕೆಲಸವನ್ನು ಕಳೆದುಕೊಳ್ಳುವ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಕೆಳಗಡೆನೆ ಮಲಗಿದ್ದೀನಿ, ನನ್ನ ತುಳಿತಾ ಇದ್ದಾರೆ, ಯಾರು ಎಬ್ಬಿಸ್ತಾ ಇಲ್ಲ. ಅಷ್ಟು 10 ಮಿನಿಟ್ಸ್ 15 ಮಿನಿಟ್ಸ್ ನಾನು ಕೆಳಗಡೆನೆ ಇದ್ದೀನಿ. ಆಗಲ್ಲ ಸರ್, ನಾನು ಸ್ನಾನ ಮಾಡಿಸ್ಬೇಕು ಅಂದ್ರೆ ನಮ್ಮ ತಾಯಿಯವ್ರು ಇರಬೇಕು, ಊಟ ಮಾಡಿಸ್ಬೇಕು ಅಂದ್ರೆ ನನಗೆ ತಾಯಿಯವ್ರು ಇರಬೇಕು. BBMP ಅವ್ರು ಬಂದಿದ್ರು, ಒಂದು ಊಟ ಕೊಟ್ಟು ಹೋದ್ರು ಅವರು. ಅಲ್ಲೇ ಇದರಿಂದ ಏನು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಬ್ಯಾಕ್ ಎಲ್ಲ ಪ್ರೈವೇಟ್ ಬ್ಯಾಕ್ ಸೈಡ್ ಎಲ್ಲ ಬಿದ್ದಿದೆ, ಪೆಟ್ಟು ಬ್ಯಾರಿಕೇಡ್ ಮೇಲೆ ಬಿದ್ದಿರೋದ್ರಿಂದ ಇದು ಜಾಸ್ತಿ ನನಗೆ ಪ್ರಾಬ್ಲಮ್ ಆಗಿದೆ ಸರ್. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಕರಾಳತೆಯನ್ನ ಗಾಯಾಳು ಬಿಚ್ಚಿಟ್ಟಿದ್ದಾರೆ. ನಿಖಿಲ್ ಎಂಬ ಯುವಕ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ ವಿಕ್ಟರಿ ಪರೇಡ್ ಇದೆ ಅಂತ ಹೋಗಿರ್ತಾನೆ. ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಹೋದಾಗ ನೂಕುನುಗ್ಗಲಿನಿಂದ ಬ್ಯಾರಿಕೇಡ್ನ ಯುವಕನ ಮೇಲೆ ಬಿದ್ದಿದೆ. ಬ್ಯಾರಿಕೇಡ್ ಅಡಿ ಯುವಕ ಇದ್ರೂ ಕೂಡ ಜನ ಆತನನ್ನು ತುಳಿದುಕೊಂಡು ಹೋಗಿದ್ದಾರೆ. ಇದರಿಂದ ನಿಖಿಲ್ ಕಾಲಿನ ಮೂಳೆಗೆ ಏಟಾಗಿ ವೈದ್ಯರು ಕಟ್ಟನ್ನ ಹಾಕಿದ್ದಾರೆ. ಇನ್ನು ಸರ್ಕಾರದ ನಿರ್ಲಕ್ಷ್ಯ ಕಂಡ ಯುವಕ ಬದುಕಿ ಬಂದಿದ್ದೇ ಹೆಚ್ಚು ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾನೆ. ಗಾಯಾಳುಗಳಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಟೆಂಪ್ರವರಿ ಬ್ಯಾರಿಕೇಡ್ಸ್ ಹಾಕಿರ್ತಾರಲ್ಲ, ಅದೇನ ಸ್ಟ್ರಾಂಗ್ ಆಗಿರ್ಲಿಲ್ಲ. ಅದು ಫಸ್ಟ್ ಬಿತ್ತು ನನ್ನ ಮೇಲೆ. ಬಿದ್ದಿದ್ದು ಏನಾಗ್ತಾ ಇರಲಿಲ್ಲ. ಪ್ಲಸ್ ಏನಿದ್ರು ಜನ ಎಲ್ಲ ಆ ಬ್ಯಾರಿಕೇಡ್ ಮೇಲೆ ರಶ್ ಆದ್ರು. ಸೊ ಅವಾಗ ಜಾಸ್ತಿ ಪ್ರೆಷರ್ ಬಿತ್ತು ಕಾಲ್ ಮೇಲೆ. ಅವಾಗ ಗೇಟ್ ಹಾಕಿದ್ದು, ಜೋರಾಗಿ ಗೇಟ್ ಆಗಿದ್ದು. ನಂತರ ಎಷ್ಟೊಂದು ಜನ ಬಡವರು ಇರ್ತಾರೆ, ಒಂದು 100 ರೂಪಾಯಿಗೂ ಹಿಂದೆ ಮುಂದೆ ನೋಡೋರು, ಅಂಥವ್ರಿಗೂ ಗಾಯ ಆಗಿರುತ್ತೆ. ಆ ಟ್ರೀಟ್ಮೆಂಟ್ ದುಡ್ಡು ಏನಾದರೂ ಜಮಾ ಮಾಡ್ಕೊಬಿಟ್ರೆ ಅವರು 3 ತಿಂಗಳು 4 ತಿಂಗಳು ರೆಸ್ಟಲ್ಲಿ ಇರ್ತಾರೆ. ಇವಾಗ ನಾನೇ ಒಂದು ತಿಂಗಳು ರೆಸ್ಟಲ್ಲಿ ಇರ್ಬೇಕಂದಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಪ್ರಕರಣದಲ್ಲಿ ಚಿತ್ತಾಪುರ ಮೂಲದ ಸಂಪತ್ ಕುಮಾರ್ನ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ದು ಪ್ಯಾಂಕ್ರೇಸ್ ಉಬ್ಬಿದೆ. 5 ದಿನಗಳ ಕಾಲ ವಸಂತನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಡಿಸ್ಚಾರ್ಜ್ ಆಗಿದ್ದು ಕಾಲ್ತುಳಿತದ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ. ಕಣ್ಣ ಮುಂದೆ ಸಾವನ್ನ ಕಣ್ಣಾರೆ ಕಂಡಂತಹ ಅನುಭವವನ್ನ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಸಂಪತ್ ಕುಮಾರ್ 2 ಗಂಟೆ ಹೊಟ್ಟೆ ನೋವಿನಿಂದ ಆಂಬ್ಯುಲೆನ್ಸ್ ಇಲ್ಲದೆ ನರಳಾಡಿದ್ದು, ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡು ಹೋದೆ, ಸಿದ್ಧತೆ ಇಲ್ಲದೆ ಸಂಭ್ರಮಾಚರಣೆಗೆ ಅವಸರವೇನಿತ್ತು ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಫ್ರೀ ಆಗಿ ಬಿಡ್ತಿದೀವಿ, ಗೇಟ್ ಓಪನ್ ಮಾಡಿದ್ರು. ಸೊ ಗೇಟ್ ಓಪನ್ ಮಾಡಿದ ತಕ್ಷಣ 2-3 ಹಿಂದೆ ಜನ ಸೇರಿದ್ರು. ಸೊ ಸಡನ್ ಆಗಿ ತಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕ್ರೌಡಲ್ಲೇ ಒಂದು 30-40 ಮಿನಿಟ್ಸ್ ಸಿಕ್ಕಾಕೊಂಡ್ವಿ. ಹೊಟ್ಟೆಗೆ ಏಟ್ ಬಿತ್ತು, ಬಟ್ ನನಗೆ ಇದರಲ್ಲಿ ಗೊತ್ತಾಗ್ಲಿಲ್ಲ. ಒಳಗಡೆ ಕೂತ್ಕೊಂಡೆ. ಒಂದು 10 ನಿಮಿಷ ಆಗೋದು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ, ಹೆವಿ ಕ್ರೌಡ್ ಹೊರಗಡೆ ಇದೆ. ಗೌರ್ಮೆಂಟೇ ಹೊಣೆ, ಬಿಕಾಸ್ ಅವ್ರು ಅರೇಂಜ್ಮೆಂಟ್ ಮಾಡಿಲ್ಲ ಕರೆಕ್ಟಾಗಿ.